ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬೇಬಿ ಗಿರೀಶ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಂದರೆ ರಾಗಿ ಹಿಟ್ಟನ್ನ ಬಳಸ್ಕೊಂಡು 6 ಮಂತ್ ಕಂಪ್ಲೀಟ್ ಆಗಿದಂತಹ ಮಕ್ಕಳಿಗೆ ಯಾವ ಥರ ಫುಡ್ಡನ್ನು ಪ್ರಿಪೇರ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಒಂದು ತೆಳುವಾದಂತಹ ಬಟ್ಟೆ. ಡೈರೆಕ್ಟ್ ರಾಗಿ ಹಿಟ್ಟಿದೆ ಅಂತ ಅದನ್ನೇ ಬಳಸಬಾರ್ದು, ಯಾಕಂದರೆ ಅದು ರಾಗಿ ಮೇಲ್ಗಡೆ ಕಪ್ಪು ಭಾಗ ಇರುತ್ತಲ್ಲ ಅದನ್ನ ತೆಗೆದು ಅದರಿಂದ ಹಿಟ್ಟು ಮಾಡಬೇಕಾಗುತ್ತೆ, ಉಳಿದ ಬಿಳಿ ಭಾಗದಿಂದ. ಸೊ ಒಂದು ಬಟ್ಟೆ ತೊಗೊಂಡಿದ್ದೀನಿ, ತೆಳುವಾಗಿರುವಂಥ ಬಟ್ಟೆ, ಮತ್ತು ಇನ್ನೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಆ ಬಟ್ಟೆನ ಹಾಕಬೇಕಾಗುತ್ತೆ. ಮೇಲ್ಗಡೆ ಹಾಕಿ ಕೆಳಗಡೆ ಬಟ್ಟೆನ ಸ್ವಲ್ಪ ಬಿಟ್ಟು ಈ ಥರ ನುಲ್ಕೋಬೇಕಾಗುತ್ತೆ, ಸ್ವಲ್ಪ ಟೈಟಾಗಿ. ನುಲ್ಕೊಂಡ ನಂತರ ಅದಕ್ಕೆ ಸ್ವಲ್ಪನೇ ರಾಗಿ ಹಿಟ್ಟನ್ನು ಹಾಕ್ಕೊಂಡು, ಜಾಸ್ತಿ ಯಾಕೋ ಫೋಕಸ್ ಆಗ್ತಿಲ್ಲ ಫೋನು, ಸ್ವಲ್ಪನೇ ಹಾಕ್ಕೊಂಡು ರಾಗಿ ಹಿಟ್ಟನ್ನು ತಳ್ಕೊಬೇಕಾಗುತ್ತೆ. ಬರೀ ಬಿಳಿ ಭಾಗ ಮಾತ್ರ ನಮಗೆ ಉಳ್ಕೋಬೇಕು, ಕಪ್ಪು ಭಾಗ ಮೇಲ್ಗಡೆ ಇರಬೇಕು. ಆ ಥರ ಈ ಥರ ಮಾಡಬೇಕಾಗುತ್ತೆ. ತುಂಬ ಮುಕ್ಕಿ ಕೂಡ ಮಾಡಬಾರ್ದು, ಟೈಟಾಗಿ ಮೇಲ್ಗಡೆನೇ ಈ ಥರ ಕೈ ಆಡಿಸ್ಬೇಕಾಗುತ್ತೆ. ನೋಡಿ, ಕಪ್ಪು ಭಾಗ ಇಲ್ಲಿ ಕೆಳಗಡೆ ಹೋಗ್ತಾಯಿದೆ, ತೆಗೆದಾಕ್ತಾಯಿದ್ದೀನಿ. ಈ ಥರ ಕೈಯನ್ನು ಆಡಿಸ್ತಾ ತೆಗೆದಾಕಬೇಕು. ಇದು ಹಳೆ ಕಾಲದಿಂದನೂ ಬಂದಿರುವಂತಹ ಆಹಾರ ಆಗಿರುತ್ತೆ ಮಕ್ಕಳಿಗೆ. ಇವಾಗೆಲ್ಲ ಸಿರ್ಲಾಕು ಅದು ಇದು ಅಂತೆಲ್ಲ ಬಂದು ಇದೆಲ್ಲನೂ ಹೆಚ್ಚಾಗಿ ಬಳಸೋದೇ ಇಲ್ಲ. ರಾಗಿ ಹಿಟ್ಟೆ ಮಕ್ಕಳಿಗೆ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ, ಫೈಬರ್ ಇರುತ್ತೆ. ಇದು ಮತ್ತು ಮಕ್ಕಳು ಬೋನ್ ಹೆಲ್ತಿಗೆ ಒಳ್ಳೇದು ಮಾಡುತ್ತೆ. ಮತ್ತು ಹಲ್ಲು ಬಂದಿರುವಂಥ ಮಕ್ಕಳಿಗೆ ಹಲ್ಲಿನ ಬೆಳವಣಿಗೆಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳು ವೆಯ್ಟು ಗೇಯ್ನ್ ಆಗ್ತಾರೆ, ತೂಕ ಹೆಚ್ಚೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ, ಈ ಥರ ತಗೋಬೇಕಾಗುತ್ತೆ ಹಿಟ್ಟನ್ನು, ಬಿಳಿ ಭಾಗ ಮಾತ್ರ. ನೋಡಿ ಕಪ್ಪು ಭಾಗ ಎಷ್ಟಿದೆ ಅಂತ ಇದನ್ನ ತೆಗೆದಾಕಬೇಕಾಗುತ್ತೆ. ಇಲ್ಲಿ ಕೈ ಆಡಿಸ್ಕೊಂಡಿದ್ದಂತಹ ಹಿಟ್ಟನ್ನು ಮಾತ್ರ ಬಳಸ್ಕೋಬೇಕಾಗುತ್ತೆ. ಫೋನ್ ಯಾಕೋ ಸರಿಯಾಗಿ ಫೋಕಸ್ ಆಗದಿರೋ ಕಾರಣ ಅದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಇವಾಗ ಈ ಹಿಟ್ಟನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ತಾಯಿ ಎದೆಯಲು ಇಲ್ಲ ಅಂದರೆ ಮನೆಯಲ್ಲಿರುವಂಥ ಹಸುವಿನ 4 ಸ್ಪೂನ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಇವಾಗ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಕದರ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಸಾಲ್ಟನ್ನು ಹಾಕೋಬೇಕು. ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕದರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸಾಲ್ಟೇ ಒಂದು ಸೈಡ್ ಇರುತ್ತೆ, ಹಿಟ್ಟೇ ಒಂದು ಸೈಡ್ ಇರುತ್ತೆ. ಇವಾಗ ಒಲೆ ಕಸ್ಕೊಂಡು ಅದನ್ನು ಕದರ್ಕೊಂಡಿದ್ದಂತಹ ಹಿಟ್ಟನ್ನು ಇಟ್ಕೊಂಡು ಅತಿ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ವಿಡಿಯೋ ನಾನೇ ಮಾಡಿಕೊಂಡು ಎಲ್ಲನೂ ನಾನೇ ಮಾಡ್ತಾ ಇರೋದ್ರಿಂದ ಅದು ಪಾತ್ರೆ ಆ ಕಡೆಗೆ ಹೋಗ್ಬಿಡ್ತು, ಸಾರಿ. ಈ ಥರ ಕಡಿಮೆ ಉರಿಲಿ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೇ ಸರಿ ಬೆಂದೋಗುತ್ತೆ, ಅದು ಬೆಂದಿರೋದಿಲ್ಲ. ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಹೊಟ್ಟೆ ನೋವು ಬರೋವಂಥದ್ದು ಏನಾದರೂ ಆಗುತ್ತೆ. ಈ ಥರ ನಿಧಾನ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕದರ್ಕೋಬೇಕಾಗುತ್ತೆ, ಒಂದು ತಗೊಬಿಟ್ರೆ ಸೀದೋಗುತ್ತೆ. ನಾನು ಮಾಡ್ತಿರುವಾಗ ಆದರೂ ಸ್ವಲ್ಪ ಸೀದಿದೆ, ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕದರ್ಕೋತಾ ಇದ್ದೀನಿ. ಇದು ಅಂದಿನ ಕಾಲದಿಂದನೂ ಬಂದಿರೋವಂಥ ಪದ್ಧತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.